ಅವಹೇಳನಕಾರಿ ಮಾತನಾಡಿದ ಸಂಸದ ಅನಂತಕುಮಾರ್ ಹೆಗಡೆಗೆ ಸಂಸದ ಅನಂತಕುಮಾರ್ ಹೆಗಡೆಯವರ ಹೇಳಿಕೆಯನ್ನ ಖಂಡಿಸಿ ಮಾತನಾಡಿದ ಪತ್ರಕರ್ತರ ಸಂಘದ ಅಧ್ಯಕ್ಷ ಹನುಮಂತರಾಯಪ್ಪ, ಸಂಸದರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು, ಅನಂತಕುಮಾರ್ ಹೆಗಡೆ ಬೇಷರತ್ ಕ್ಷಮೆಯಾಚನೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಕೆಯುಡಬ್ಲ್ಯೂಜೆ ಜಿಲ್ಲಾ ಗ್ರಾಮೀಣ ಉಪಾಧ್ಯಕ್ಷ ಶಾನಾ ಪ್ರಸನ್ನಮೂರ್ತಿ ಮಾತನಾಡಿ, ಸಂಸದರಾದ ಅನಂತಕುಮಾರ್ ಹೆಗಡೆ ಅವರು ಪತ್ರಕರ್ತರನ್ನ ನಾಯಿಗಳು ಎಂದು ಕರೆದಿರುವುದು ಖಂಡನೀಯ. ಸರ್ಕಾರ ಮತ್ತು ರಾಜಕೀಯ ನಾಯಕರ ತಪ್ಪುಗಳನ್ನ ಎತ್ತಿ ತೋರಿಸುವ ಕೆಲಸ ಮಾಧ್ಯಮ ಮಾಡುತ್ತದೆ. ಅಂತಹ ಮಾಧ್ಯಮದವರನ್ನ ಬಾಯಿಗೆ ಬಂದಂತೆ ಮಾತನಾಡುವುದು ತಪ್ಪು ಎಂದರು. ನಂತರ ಮಾತನಾಡಿದ ಕೆಎಸ್ಜೆಯು ತಾಲೂಕು ಅಧ್ಯಕ್ಷರಾದ ಫಾಸ್ಟಿನ್ ಮೈಕಲ್ ಪ್ರದೀಶ್ ರವರು ಮಾತನಾಡಿ, ದೇಶದ ಉನ್ನತ ಸ್ಥಾನದಲ್ಲಿರುವ ಸಂಸದ ಅನಂತಕುಮಾರ್ ಹೆಗಡೆ ಮಾಧ್ಯಮದ ಬಗ್ಗೆ ಈ ರೀತಿ ಹೇಳಿಕೆಗಳನ್ನ ನೀಡುವುದು ಅವರಿಗೆ ಒಳ್ಳೆಯದಲ್ಲ. ಮಾಧ್ಯಮ ಬಡವರ ಪರವಾಗಿ, ಶೋಷಿತರ ಪರವಾಗಿ ಧ್ವನಿ ಎತ್ತುತ್ತಾ ಅಧಿಕಾರಿಗಳು, ರಾಜಕಾರಣಿಗಳು ಮಾಡುವ ತಪ್ಪುಗಳನ್ನ ಎತ್ತಿ ತೋರಿಸಿ ಸಮಾಜವನ್ನ ಸರಿದಾರಿಗೆ ತರುವ ಸಂದರ್ಭದಲ್ಲಿ ಕುಟುಂಬದಿಂದ ದೂರವಿದ್ದು ಹಂಗು ತೊರೆದು ಕಾರ್ಯನಿರ್ವಹಿಸುವ ಪತ್ರಕರ್ತರ ಬಗ್ಗೆ ಈ ರೀತಿ ಮಾತನಾಡುವುದು ಸರಿಯಲ್ಲ. ಕೂಡಲೇ ಅನಂತಕುಮಾರ್ ಹೆಗಡೆ ಬಹಿರಂಗವಾಗಿ ಬೇಷರತ್ತಾಗಿ ಕ್ಷಮೆ ಯಾಚಿಸಬೇಕು ಎಂದರು. ಕೆಯುಡಬ್ಲ್ಯೂಜೆ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸುಲು ಮಾತನಾಡಿ, ಸಂಸದ ಅನಂತಕುಮಾರ್ ಹೆಗಡೆ ಪತ್ರಕರ್ತರ ಬಗ್ಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಪಕ್ಷದ ಮೆಚ್ಚುಗೆ ಪಡೆಯಲು ಪತ್ರಕರ್ತರ ಬಗ್ಗೆ ಹಗುರವಾಗಿ ಮಾತನಾಡಿದ ಅನಂತಕುಮಾರ್ ಮುಂದಿನ ದಿನಗಳಲ್ಲಿ ಈ ರೀತಿ ನಾಲಿಗೆ ಹರಿಬಿಡುವುದನ್ನು ನಿಲ್ಲಿಸಬೇಕು. ಈ ಕೂಡಲೇ ಅವರನ್ನ ಸಂಸದ ಸ್ಥಾನದಿಂದ ವಜಾಗೊಳಿಸಬೇಕು ಎಂದರು. ಪತ್ರಕರ್ತರ ಬಗ್ಗೆ ಬೊಗಳು ನಾಯಿಗಳು ಎಂಬ ಕೀಳು ಮಟ್ಟದಿಂದ ಮಾತಾಡಿರುವ ವಿಷಯವನ್ನು ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಹಲವಾರು ಪತ್ರಕರ್ತರ ಸಂಘಟನೆಗಳ ಜೊತೆ ಸೇರಿಕೊಂಡು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಅದೇ ರೀತಿ ನಮ್ಮ ಪಾವಗಡ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಜೊತೆಗೆ ನಮ್ಮ ವಿವಿಧ ಸಂಘ ಸಂಸ್ಥೆಗಳು ಮತ್ತು ನಮ್ಮ ವಿವಿಧ ಪತ್ರಕರ್ತರ ಸಂಘಟನೆಗಳ ಮುಖ್ಯಸ್ಥರು ನಾವೆಲ್ಲ ಸೇರಿ ಏನು ಇವಾಗ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಉದ್ದೇಶ ಏನಂದರೆ, ಅನಂತಕುಮಾರ್ ಹೆಗಡೆ ಅವರೆಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ರಾಜಕೀಯ ನಾಯಕರ ನಾವು ಎಚ್ಚರಿಕೆ ಕೊಡೋಕ್ಕೆ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಬೇಕಾದಾಗ ಪತ್ರಕರ್ತರನ್ನ ಬಳಸ್ಕೊಂಡು ಆಮೇಲೆ ಅವ್ರನ್ನ ಬೇರೆ ರೀತಿಯಾದಂಥ ಭಾಷೆಯಲ್ಲಿ ಪದ ಬಳಕೆಯನ್ನು ಮಾಡ್ತಾ ಇರೋದು ತುಂಬ ಶೋಚನೀಯ. ನಾವು ಮೊದಲನೇದಾಗಿ ಕಣ್ಣೆದುರೇ ಮಾಡ್ತಾ ಇದ್ದೀವಿ. ಸಂಸದ ಅನಂತಕುಮಾರ್ ಹೆಗಡೆ ಅವರು ಕ್ಷೇತ್ರದಿಂದ ಆಯ್ಕೆ ಆಗಿರುವಂಥ ಸದಸ್ಯರು ಪತ್ರಕರ್ತ ಹೀಗೆ ಮಾತಾಡಿರೋದು ತುಂಬ ಖೇದವಾಗಿದೆ. ಕೂಡಲೇ ಅವರು ಪತ್ರಿಕಾ ಸಂಘಟನೆಗಳ ಮತ್ತು ಪತ್ರಕರ್ತರಿಗೆ ಬೇಷರತ್ತ ಕ್ಷಮೆಯ ಜೊತೆಗೆ ಕೂಡಲೇ ನಿಮ್ಮ ಹೇಳಿಕೆಯನ್ನು ಹಿಂಪಡೆಯುವ ಜೊತೆಗೆ ಎರಡನೇದು ಏನಂದರೆ, ನಮ್ಮ ಪತ್ರಿಕಾ ಸಂಘಟನೆಗಳು ಎಲ್ಲೇ ಕೆಲಸ ಮಾಡುವಾಗ ಅವರು ಕುಟುಂಬಗಳನ್ನು ಯಾವುದೇ ರೀತಿಯ ಹಿಂದೆ ಮುಂದೆ ನೋಡದೆ ಬಂದು ಸುದ್ದಿ ಮಾಡ್ತಾ ಇದ್ದಾವೆ. ರಾಜಕಾರಣಿಗಳಿಗೆ ಇನ್ಯಾರು ಸಿಗಲ್ಲ, ಏಕ್ದಮ್ ಸಿಗೋದಂದ್ರೆ ಮಾಧ್ಯಮದವರೇ. ಯಾಕಂದರೆ ಅವ್ರು ಬಿಡಿ ಅವ್ರದೊಂಥರ ಅನ್ನೋ ರೀತಿಯಲ್ಲಿ ಅವ್ರು ಬೇಕಾದಾಗ ಬೊಗಳ್ತಾರೆ, ಆಮೇಲೆ ಬೊಗಳು ನಾಯಿಗಳು ಅಂತ ಹೇಳ್ತಾರೆ. ಇದನ್ನು ಕೂಡಲೇ ನಾವು ಎಲ್ಲ ರಾಜಕೀಯ ಮುಖಂಡರಿಗೆ ಹೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಅನಂತಕುಮಾರ್ ಹೆಗಡೆ ಅವರು ಇದೇ ರೀತಿ ಮಾತಾಡಿದ್ದಾದಲ್ಲಿ ಅವ್ರ ಮನೆ ಮುಂದೆ ಎಲ್ಲ ರಾಜ್ಯಾದ್ಯಂತ ಇರುವ ಪತ್ರಿಕಾ ಸಂಘಟನೆಗಳು ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡೋ ಜೊತೆಗೆ ಅವ್ರ MP ಸ್ಥಾನ ಈಗಾಗಲೇ ಅವ್ರಿಗೆ ಈ ಸಾರಿ ಟಿಕೆಟೇ ಕೊಟ್ಟಿಲ್ಲ. ಯಾಕಂದರೆ ಸುಮ್ಮನೆ ನಾಲ್ಗೆ ಹರಿಬಿಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾವುದೇ ರೀತಿಯ ರಾಜಕೀಯ ಲಾಭನೂ ಪಡೆಯೋಕ್ಕಾಗಲ್ಲ, ರಾಜಕೀಯ ಹುದ್ದೆ ಪಡೆಯೋಕ್ಕಾಗಲ್ಲ, ಪತ್ರಕರ್ತರು ಎದುರಾಕೊಂಡು ಅಂತ ಹೇಳ್ತಾ ಮನವಿ ಮಾಡ್ಕೊಳ್ತಾ ಈ ಪ್ರತಿಭಟನೆ ಮನವಿ ಪತ್ರವನ್ನು ನಮ್ಮ ತಹಸೀಲ್ದಾರ್ ಸಂತೋಷ್ ಕುಮಾರ್ ಮನವಿ ಸ್ವೀಕರಿಸಿದ ತಹಸೀಲ್ದಾರ್ MG ಸಂತೋಷ್ ಕುಮಾರ್, ನಿಮ್ಮ ಮನವಿಯನ್ನ ಸರ್ಕಾರಕ್ಕೆ ಕಳುಹಿಸಲಾಗುವುದು ಎಂದರು. ಇನ್ನು ಈ ಸಂದರ್ಭದಲ್ಲಿ ನಾಗೇಂದ್ರ, ರಮಾಂಜನೇಯುಲು, ಇಮ್ರಾನುಲ್ಲಾ, PG ಶಿವಕುಮಾರ್, ನಿರಂಜನ್ ಕುಮಾರ್ ಇನ್ನೂ ಹಲವರು ಹಾಜರಿದ್ದರು. ಕೊಂಡಪ್ಪ, CTV ನ್ಯೂಸ್, ಪಾವಗಡ. ಪತ್ರಕರ್ತರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ಸಂಸದ ಅನಂತಕುಮಾರ್ ಹೆಗಡೆಗೆ